ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತೊಂದು ವಿಶೇಷವಾದ ದಿನ ಇದೆ. ಏಪ್ರಿಲ್ 24, 2026 ಶುಕ್ರವಾರ, ಮಾ ಬಗಲಾಮುಖಿ ಜಯಂತಿ. ನೀವೇನಾದರೂ ಶತ್ರುಗಳ ಬಾಧೆಯನ್ನು ಎದುರಿಸ್ತಾ ಇದ್ರೆ, ಸುಳ್ಳು ಆರೋಪಗಳು, ಕಾನೂನು ಹೋರಾಟ, ಮಾಟ ಮಂತ್ರ, ವ್ಯವಹಾರದಲ್ಲಿ ಅಡೆತಡೆಗಳನ್ನ ಎದುರಿಸ್ತಾ ಇದ್ರೆ, ಮಾ ಬಗಲಾಮುಖಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಬಗಲಾಮುಖಿ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪೂಜಾ ವಿಧಾನ, ಪೂಜಾ ಸಮಯ ಮತ್ತು ಯಾವ ರೀತಿ ದೇವಿಯ ಮಂತ್ರವನ್ನು ಪಠಿಸಬೇಕು, ನಮಗೆ ಪರಿಹಾರ ಆಗಬೇಕಂದ್ರೆ ಯಾವ ರೀತಿ ಪೂಜಾ ವಿಧಾನಗಳನ್ನು ಅನುಸರಿಸಬೇಕು, ಇಂದಿನ ಕಥೆ ಏನು, ಮಹತ್ವವೇನು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ಮಾ ಬಗಲಾಮುಖಿಯ ಜನ್ಮದಿನ ಅಂತಲೇ ಹೇಳಲಾಗುತ್ತೆ. ಬಗಲಾಮುಖಿ ದೇವಿಯು ದಶ ಮಹಾವಿದ್ಯೆಗಳಲ್ಲಿ 8ನೆಯವಳು. ಈ ದೇವಿಯು ಶತ್ರುಗಳನ್ನು ಸ್ತಂಭನೆಗೊಳಿಸುವ, ಕಾನೂನು ವಿವಾದಗಳಲ್ಲಿ ವಿಜಯವನ್ನು ನೀಡುವ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವತೆ ಆಗಿದ್ದಾಳೆ. ಬಗಲಾಮುಖಿ ಜಯಂತಿಯನ್ನು ಏಪ್ರಿಲ್ 24, 2026 ಅಂದರೆ ಇವತ್ತಿನ ದಿನ ಶುಕ್ರವಾರ ಆಚರಣೆ ಮಾಡಲಾಗುತ್ತೆ. ಅಷ್ಟಮಿ ತಿಥಿ ಏಪ್ರಿಲ್ 23, 2026 ರಾತ್ರಿ 8:49 ಶುರುವಾಗಿ ಮುಕ್ತಾಯ ಆಗೋದು ಏಪ್ರಿಲ್ 24, 2026 ಸಂಜೆ 7:21. ಇನ್ನು ಇವತ್ತಿನ ದಿನ ಪೂಜೆಯನ್ನು ಮಾಡೋದಕ್ಕೆ ನೀವು ಹಳದಿ ಬಟ್ಟೆಗಳನ್ನು ಧರಿಸಬೇಕು. ದೇವಿಗೆ ಅರಿಶಿನ, ಕುಂಕುಮ, ಹಳದಿ ಹೂಗಳು ಮತ್ತು ಸಿಹಿ ತಿಂಡಿಯನ್ನು ಅರ್ಪಣೆ ಮಾಡಬೇಕಾಗತ್ತೆ. ಬಗಲಾಮುಖಿ ದೇವಿಯು ಸಾಮಾನ್ಯ ದೇವತೆಯಲ್ಲ. ಶಾಕ್ತ ಸಂಪ್ರದಾಯದ 10 ಮಹಾವಿದ್ಯೆಗಳಲ್ಲಿ ಮಾ ಬಗಲಾಮುಖಿ ದುಷ್ಟಚಳಿಯನ್ನು ನಿಲ್ಲಿಸುವಂಥವಳು. ಸುಳ್ಳು ನಾಲಿಗೆಯನ್ನು ಮೌನಗೊಳಿಸುವುದು, ಶತ್ರುಗಳನ್ನು ಪಾರ್ಶ್ವವಾಯುಗೆ ತಳ್ಳುವುದು ಮತ್ತು ಸತ್ಯದ ಪರವಾಗಿ ಅಲೆಯನ್ನು ತಿರುಗಿಸುವುದು ಮಾ ಪೀತಾಂಬರ. ಮಾ ಬಗಲಾಮುಖಿಯನ್ನು ಮಾ ಪೀತಾಂಬರ, ಬ್ರಹ್ಮಾಸ್ತ್ರ ವಿದ್ಯಾ, ಶತ್ರು ಬುದ್ಧಿ ವಿನಾಶಿನಿ ಅಂತ ಕೂಡ ಕರೀತಾರೆ. ಬಗಲಾಮುಖಿ ದೇವಿಯು 10 ಮಹಾವಿದ್ಯೆಗಳಲ್ಲಿ 8ನೆಯವಳು. ಪ್ರತಿಯೊಂದು ಮಹಾವಿದ್ಯೆಯೂ ಕೂಡ ಅಂದರೆ 10 ಮಹಾವಿದ್ಯೆಗಳಲ್ಲಿ ಪ್ರತಿಯೊಂದು ದೈವಿಕ ಶಕ್ತಿ, ಬುದ್ಧಿವಂತಿಕೆ ಮತ್ತು ವಿಶ್ವಶಕ್ತಿಯ ವಿಭಿನ್ನ ಆಯಾಮಗಳನ್ನು ಪ್ರತಿನಿಧಿಸುತ್ತೆ. ಅದೆಲ್ಲ ಪೂಜಿಸಬೇಕಾದ ದೇವತೆಗಳಲ್ಲ. ಈ 10 ಮಹಾವಿದ್ಯೆಗಳು ಪೂಜಿಸಬೇಕಾದ ದೇವತೆಗಳಲ್ಲ, ಅವರು ಮುಕ್ತಿ ಮತ್ತು ಸ್ವಯಂ ಸಾಕ್ಷಾತ್ಕಾರಕ್ಕೆ 10 ಸಂಪೂರ್ಣ ಮಾರ್ಗಗಳು. ಹಾಗಾದರೆ ಆ 10 ಮಹಾವಿದ್ಯೆಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಕಾಳಿ. ಮತ್ತು ಈ ಕಾಳಿದೇವಿ ಏನನ್ನು ಪ್ರತಿನಿಧಿಸ್ತಾಳೆ? ಕಾಲ, ಪರಿವರ್ತನೆ ಮತ್ತು ಅಂತಿಮ ಮುಕ್ತಿಯ ದೇವತೆ. ಈ ತಾಯಿಯು ಅಹಂಕಾರ ಮತ್ತು ಭಯವನ್ನು ನಾಶ ಮಾಡ್ತಾಳೆ. ಎರಡನೇದಾಗಿ ತಾರಾ. ತಾರಾ ದೇವತೆಯು ಮಾರ್ಗದರ್ಶನ ಮತ್ತು ರಕ್ಷಣೆಯ ದೇವತೆ. ಅವಳು ಭಕ್ತರನ್ನು ಅಸ್ತಿತ್ವದ ಸಾಗರದ ಆಚೆಗೆ ಕರೆದೊಯ್ತಾಳೆ. ಮೂರನೇದಾಗಿ ತ್ರಿಪುರ ಸುಂದರಿ, ಷೋಡಶಿ. ಈಕೆ ಸೌಂದರ್ಯ, ಪ್ರೀತಿ ಮತ್ತು ಅನುಗ್ರಹದ ದೇವತೆ. ಈಕೆ ಅತ್ಯುನ್ನತ ಆನಂದವನ್ನು ಪ್ರತಿನಿಧಿಸ್ತಾಳೆ. ನಾಲ್ಕನೇದಾಗಿ ಭುವನೇಶ್ವರಿ. ಈ ದೇವಿಯು ಎಲ್ಲ ಸೃಷ್ಟಿಯು ಇರುವಂಥ ಬ್ರಹ್ಮಾಂಡದ ದೇವತೆ. ಐದನೇದಾಗಿ ಭೈರವಿ. ಭೈರವಿ ದೇವಿಯು ಕೊಳೆತ ಮತ್ತು ರೂಪಾಂತರವಾದ ಉಗ್ರ ದೇವತೆ. ಆರನೇದಾಗಿ ಚಿನ್ನಮಸ್ತ. ಸ್ವಯಂ ತ್ಯಾಗ ಮತ್ತು ಕುಂಡಲಿನಿ ಶಕ್ತಿಯ ಸ್ವಯಂ ಶಿರಚ್ಛೇದಿತ ದೇವತೆ. ಏಳನೇದಾಗಿ ಧೂಮಾವತಿ. ಈಕೆಯು ಶೂನ್ಯತೆ, ನಷ್ಟ ಮತ್ತು ಶೂನ್ಯತೆಯಲ್ಲಿ ಕಂಡುಬರುವ ಬುದ್ಧಿವಂತಿಕೆಯ ವಿಧವೆ ದೇವತೆ. ಎಂಟನೇದಾಗಿ ಬಾಗಲಮುಖಿ. ನಿಶ್ಚಲತೆ ಮತ್ತು ಶಕ್ತಿಯ ದೇವತೆ. ಈಕೆ ಶತ್ರುಗಳನ್ನು ಪಾರ್ಶ್ವವಾಯುಗೆ ತಳ್ತಾಳೆ, ಸುಳ್ಳನ್ನು ಮೌನಗೊಳಿಸ್ತಾಳೆ ಮತ್ತು ಪರಮ ವಿಜಯವನ್ನು ನಿಮಗೆ ನೀಡ್ತಾಳೆ. ಒಂಬತ್ತನೇದಾಗಿ ಮಾತಂಗಿ. ಆಂತರಿಕ ಆಲೋಚನೆ, ಮಾತು ಮತ್ತು ಅಸಾಂಪ್ರದಾಯಿಕ ಬುದ್ಧಿವಂತಿಕೆಯ ದೇವತೆ. ಹತ್ತನೇದಾಗಿ ಕಮಲ. ಕಮಲಾದೇವಿಯು ಸಮೃದ್ಧಿ, ಕಮಲ ಮತ್ತು ದೈವಿಕ ಅನುಗ್ರಹದ ದೇವತೆ, ಲಕ್ಷ್ಮೀ ತಾಂತ್ರಿಕದ ಸ್ವರೂಪ. 10 ಮಹಾವಿದ್ಯೆಗಳಲ್ಲಿ ಪ್ರತಿಯೊಂದು ಮಹಾವಿದ್ಯೆ ಕೂಡ ತನ್ನೊಳಗೆ ಅಭೂತಪೂರ್ವವಾದ ಶಕ್ತಿಯನ್ನು ತುಂಬಿಕೊಂಡಿದೆ. ಅದರಲ್ಲಿ 8ನೇದಾಗಿ ಬರುವಂಥ ಬಾಗಲಮುಖಿ ವಿಶಿಷ್ಟವಾದ ಶಕ್ತಿಶಾಲಿ ಸ್ಥಾನವನ್ನು ಹೊಂದಿದ್ದಾಳೆ. ಉಳಿದೆಲ್ಲವೂ ವಿಫಲವಾದಾಗ, ಶತ್ರುಗಳು ನಿಮ್ಮನ್ನು ಸುತ್ತುವರಿದಾಗ ಮತ್ತು ಬ್ರಹ್ಮಾಂಡವೇ ಸ್ಥಿರವಾಗಿ ನಿಂತಾಗ, ನಿಮಗಾಗಿ ಹೋರಾಡಬೇಕಾದಾಗ
ನೆನಪಾಗೋದು ನಿಮಗೆ ಆರೈಕೆಯನ್ನು ಆಶೀರ್ವಾದವನ್ನು ಮಾಡೋದು ಬಾಗಲಮುಖಿ ದೇವಿ. ಬಾಗಲಮುಖಿ ಎಂಬ ಹೆಸರು ಸಂಸ್ಕೃತ ಪದದ ವಲ್ಗ ಎಂಬ ಅಕ್ಷರದಿಂದ ಬಂದಿದೆ. ಇದರ ಅರ್ಥ ಕಡಿವಾಣ ಹಾಕುವುದು ಅಥವಾ ನಿಗ್ರಹಿಸುವುದು ಅಂತ ಅರ್ಥ. ಇನ್ನು ಭಾರತದಾದ್ಯಂತ ಬಾಗಲಮುಖಿಯನ್ನು ಪ್ರೀತಿಯಿಂದ ಜನರು ಹಲವಾರು ಹೆಸರುಗಳಿಂದ ಕರೀತಾರೆ. ಮಾ ಪೀತಾಂಬರ, ಬ್ರಹ್ಮಾಸ್ತ್ರ ರೂಪಿಣಿ, ಸ್ತಂಭನ ದೇವಿ, ಶತ್ರುಬುದ್ಧಿ ವಿನಾಶಿನಿ, ಹೀಗೆಲ್ಲ ರೀತಿ ದೇವಿಯನ್ನು ಹಲವು ಹೆಸರುಗಳಿಂದ ಪೂಜಿಸ್ತಾರೆ. ಭಾರತದ ಹಬ್ಬಗಳಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಇಂದಿನ ಒಂದು ಕಥೆ ಇರುತ್ತೆ. ಹಾಗಾದರೆ ಬಾಗಲಮುಖಿ ಜಯಂತಿಯ ಇಂದಿನ ಕಥೆ ಏನು ಅಂತ ನೋಡೋಣ. ಬಹಳ ವರ್ಷಗಳ ಹಿಂದೆ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಂದು ಭಯಾನಕ ಬಿರುಗಾಳಿ ವಿಶ್ವದಾದ್ಯಂತ ಬೀಸಲಾಗಿತ್ತು. ಇದು ಸಾಮಾನ್ಯ ಬಿರುಗಾಳಿ ಆಗಿರಲಿಲ್ಲ. ಅದು ಎಲ್ಲ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು. ಆಕಾಶವು ಕಪ್ಪು ಬಣ್ಣಕ್ಕೆ ತಿರುಗಿತು, ಸಾಗರಗಳು ಗರ್ಜಿಸಿದವು ಮತ್ತು ದೇವರುಗಳು ಸಹ ಅಸಹಾಯಕರಾಗಿದ್ದರು. ಭಯಭೀತರಾಗಿ ಹತಾಶರಾಗಿ ಅವರು ಸಹಾಯಕ್ಕಾಗಿ ಶಿವನ ಬಳಿಗೆ ಬಂದರು. ಶಿವನು ಶಾಂತವಾಗಿ ಆಲಿಸಿ ಅವರಿಗೆ ಸತ್ಯವನ್ನು ಹೇಳಿದನು. ಇದನ್ನು ತಡೆಯುವ ಶಕ್ತಿ ದೇವತೆಗೆ ಮಾತ್ರ ಇತ್ತು. ದೇವರುಗಳು ಮತ್ತು ಋಷಿಗಳ ಪ್ರಾರ್ಥನೆಯಿಂದ ಪ್ರೇರಿತಳಾದ ದೇವಿಯು ಅರಿಶಿನದಿಂದ ತುಂಬಿದ ಪವಿತ್ರ ಸರೋವರವಾದ ಹರಿದ್ರಾ ಸರೋವರದಿಂದ ಉಸಿರುಗಟ್ಟುವ ಚಿನ್ನದ ರೂಪದಲ್ಲಿ ಮೇಲೇರಿದಳು. ಅವಳು ಬಿರುಗಾಳಿಯನ್ನು ಶಾಂತಗೊಳಿಸಿದಳು, ಶಾಂತಿಯನ್ನು ಪುನಃಸ್ಥಾಪಿಸಿದಳು ಮತ್ತು ಒಂದು ದೈವಿಕ ಕ್ಷಣದಲ್ಲಿ ಎಲ್ಲ ಸೃಷ್ಟಿಯನ್ನು ಉಳಿಸಿದಳು. ಆ ದಿನ ವಿಶ್ವವನ್ನು ರಕ್ಷಿಸಲು ಮಾ ಬಾಗಲಮುಖಿ ಆವಿರ್ಭವಿಸಿದ ದಿನ. ಅದೇ ದಿನವನ್ನು ನಾವು ಬಾಗಲಮುಖಿ ಜಯಂತಿ ಎಂದು ಆಚರಣೆ ಮಾಡ್ತೇವೆ. ಭಕ್ತರು ಶತ್ರುಗಳನ್ನ ಎದುರಿಸ್ತಾ ಇದ್ದರೆ, ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ಎದುರಿಸ್ತಾ ಇದ್ದರೆ, ಅನ್ಯಾಯದ ವಿರುದ್ಧ ಹೋರಾಡಬೇಕಾದ್ರೆ ತಲೆಮಾರುಗಳಿಂದ ಬಾಗಲಮುಖಿ ಪೂಜೆಯನ್ನು ಅತ್ಯಂತ ಶಕ್ತಿಶಾಲಿ ಪರಿಹಾರ ಅಂತ ಪರಿಗಣಿಸಿದ್ದಾರೆ. ಇದು ನಿಮಗೆ ವಿಜಯಶಾಲಿಯನ್ನು ತಂದುಕೊಡುತ್ತೆ, ವಿಜಯಶಾಲಿಯಾಗಿ ಮಾಡುತ್ತೆ. ಇದೊಂದು ವಿಜಯದ ದಿನ. ದೇವಿಯು ಕೇವಲ ಬಾಹ್ಯ ಯುದ್ಧಗಳನ್ನು ಮಾತ್ರ ಮಾಡೋದಿಲ್ಲ. ಕೋಪ, ಹಠಾತ್ ಮಾತು, ಸ್ವಯಂ ವಿನಾಶಕಾರಿ ಅಭ್ಯಾಸಗಳು, ಭಾವನಾತ್ಮಕ ಪ್ರತಿಕ್ರಿಯಾತ್ಮಕತೆ, ಒಳಗಿನ ಶತ್ರುಗಳನ್ನು ಜಯಿಸಲು ಈ ತಾಯಿ ನಿಮಗೆ ಸಹಾಯ ಮಾಡ್ತಾಳೆ. ಬಾಗಲಮುಖಿ ಜಯಂತಿಯಂದು ಆಕೆಯನ್ನು ಪೂಜಿಸೋದ್ರಿಂದ ನಿಮ್ಮ ಪ್ರಾರ್ಥನೆಗಳ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಕೂಡ ವೇಗಗೊಳಿಸುತ್ತೆ. ಇವತ್ತಿನ ದಿನ ದೇವಾಲಯದಲ್ಲಿ ಅಂದರೆ ಬಾಗಲಮುಖಿ ದೇವಾಲಯದಲ್ಲಿ ದಿನವಿಡೀ ವಿಶೇಷವಾಗಿ ಪೂಜೆಗಳನ್ನ ಮಾಡಲಾಗುತ್ತೆ. ಯಜ್ಞಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಂದ ಕೂಡಿರುತ್ತೆ. ಎಲ್ಲ ಆಕೆಯ ಭಕ್ತರು ದೇವಾಲಯಗಳಲ್ಲಿ ಒಟ್ಟುಗೂಡ್ತಾರೆ, ಹವನಗಳನ್ನು ಮಾಡ್ತಾರೆ ಮತ್ತು ಸೂರ್ಯೋದಯದಿಂದ ಮಧ್ಯರಾತ್ರಿಯವರೆಗೂ ಕೂಡ ದೇವಿಯ ಮಂತ್ರಗಳನ್ನ ಪಠಿಸ್ತಾರೆ. ಇನ್ನು ಬಾಗಲಮುಖಿ ಜಯಂತಿಯನ್ನು ಎಲ್ಲೆಲ್ಲಿ ಆಚರಣೆ ಮಾಡ್ತಾರೆ ಅಂತ ನೋಡೋದಾದರೆ ವಿಶ್ವದ ಎಲ್ಲ ಕಡೆಗೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೇಪಾಳದಲ್ಲಿ, ಮಾರಿಷಸ್, ಟ್ರಿನಿಡಾಡ್, ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ ಮತ್ತು ಇತರ ಡಜನ್ಗಟ್ಟಲೆ ದೇಶಗಳಲ್ಲಿ ಈಕೆಯ ಭಕ್ತರು ಇದ್ದಾರೆ. ವಿದೇಶದಲ್ಲಾಗಲಿ ಭಾರತದಲ್ಲಾಗಲಿ ಸಮುದಾಯ ದೇವಾಲಯಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನ ಕೂಡ ಈ ದಿನ ಆಯೋಜಿಸ್ತಾರೆ. ಇನ್ನು ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಶಕ್ತಿಶಾಲಿಯಾದಂಥ ಬಾಗಲಮುಖಿಯ ಮಂತ್ರ ಯಾವುದು ಅಂತ ನೋಡೋಣ. ಈ ಮಂತ್ರವನ್ನು ಪಠಿಸೋದ್ರಿಂದ ನಿಜವಾಗಿಯೂ ಅಸಾಧಾರಣವಾದ ಫಲಿತಾಂಶವನ್ನು ನೀವು ಪಡೆಯಬಹುದು. ಓಂ ಹ್ಲೀಂ ಬಾಗಲಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಯ ಹ್ಲೀಂ ಓಂ ಸ್ವಾಹ. ಈ ಮಂತ್ರವನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. 108 ಬಾರಿ ಜಪ ಮಾಡೋದ್ರಿಂದ ಅತ್ಯುತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದು. ಬಾಗಲಮುಖಿ ಮಂತ್ರವನ್ನು ಜಪಿಸೋದ್ರಿಂದ ಆಗುವಂಥ ಪ್ರಯೋಜನಗಳೇನು ಅಂತ ನೋಡೋಣ. ಇದು ಯಶಸ್ಸಿನ ಮಂತ್ರ. ಉದ್ಯೋಗದ ಸಂದರ್ಶನವಾಗಿರಲಿ, ವ್ಯವಹಾರ ಒಪ್ಪಂದವಾಗಿರಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಾಗಿರಲಿ, ನಿಯಮಿತ ಜಪವು ಅದೃಶ್ಯ ಅಡೆತಡೆಗಳನ್ನು ನಿವಾರಿಸುತ್ತೆ ಮತ್ತು ಸ್ವಾಭಾವಿಕವಾಗಿ ಯಶಸ್ಸನ್ನು ಆಕರ್ಷಿಸುವ ಆತ್ಮವಿಶ್ವಾಸ, ಕಾಂತಿಯ ಪ್ರಭಾವಲಯವನ್ನು ನಿರ್ಮಿಸುತ್ತೆ. ಹಣಕ್ಕಾಗಿ ಬಾಗಲಮುಖಿ ಮಂತ್ರವನ್ನು ನೀವು ಜಪಿಸಬಹುದು.
ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳಲ್ಲಿ ಬೇರೂರುತ್ತೆ. ದುರದೃಷ್ಟ ಶತ್ರುಗಳು ನಿಮ್ಮ ಪ್ರಯತ್ನಗಳನ್ನು ಹಾಳು ಮಾಡುವುದು ಅಥವಾ ಆಳವಾದ ಶಕ್ತಿಯುತ ಅಡೆತಡೆಗಳು. ಈ ಮಂತ್ರವನ್ನು ಜಪಿಸೋದ್ರಿಂದ ಈ ಅಡೆತಡೆಗಳನ್ನ ಮೂಲದಲ್ಲಿಯೇ ಕರಗಿಸಿ ನಿಜವಾದ ಸಮೃದ್ಧಿಗೆ ದಾರಿಯನ್ನು ತೋರಿಸುತ್ತೆ. ಇನ್ನು ನಿಮ್ಮ ಶತ್ರುಗಳ ಮೇಲೆ ವಿಜಯ ಸಾಧಿಸಬೇಕಂದ್ರೆ ನೀವು ಬಾಗಲಮುಖಿ ಮಂತ್ರವನ್ನು ಪಠನೆ ಮಾಡಬಹುದು. ಇದು ಬಹುಶಃ ಉತ್ತಮವಾದ ಪ್ರಯೋಜನ. ದೇವಿಯು ನಿಮ್ಮ ಕಡೆಗೆ ನಿರ್ದೇಶಿಸಲ್ಪಟ್ಟ ಹಾನಿಕಾರಕ ಯೋಜನೆಗಳು, ದುರುದ್ದೇಶಪೂರಿತ ಮಾತು ಮತ್ತು ವಿನಾಶಕಾರಿ ಕ್ರಿಯೆಗಳನ್ನು ಅವು ನಿಮ್ಮನ್ನು ತಲುಪುವ ಮೊದಲೇ ತಟಸ್ಥಗೊಳಿಸ್ತಾಳೆ. ಬಾಗಲಮುಖಿ ಮಂತ್ರವನ್ನು ಜಪಿಸುವುದರಿಂದ ಕಾನೂನಿನ ಹೋರಾಟಗಳಲ್ಲಿ ಗೆಲುವು ನಿಮ್ಮದಾಗುತ್ತೆ. ನ್ಯಾಯಾಲಯದ ದಿನಾಂಕಕ್ಕೂ ಮೊದಲು ಬಾಗಲಮುಖಿ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ. ದೇವಿಯು ನ್ಯಾಯದ ತಕ್ಕಡಿಯನ್ನು ಸತ್ಯದ ಕಡೆಗೆ ಮತ್ತು ತನ್ನ ಭಕ್ತರ ಕಡೆಗೆ ತಿರುಗಿಸ್ತಾಳೆ. ಇನ್ನು ನೀವೇನಾದರೂ ದುಷ್ಟಕಣ್ಣು, ಮಾಟಮಂತ್ರ, ನಕಾರಾತ್ಮಕ ಆಧ್ಯಾತ್ಮಿಕ ದಾಳಿಯಿಂದ ಬಳಲ್ತಾ ಇದ್ದರೆ ಈ ಬಾಗಲಮುಖಿ ಮಂತ್ರವು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗುತ್ತೆ. ಸ್ಥಿರವಾದ ಜಪವು ಅಂತಹ ಶಕ್ತಿಗಳು ದಾಟಲು ಸಾಧ್ಯವಾಗದ ರಕ್ಷಣಾತ್ಮಕ ಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಈ ಮಂತ್ರವನ್ನು ಸಾಂಪ್ರದಾಯಿಕವಾಗಿ ಶುದ್ಧ ಮತ್ತು ಸಕಾರಾತ್ಮಕ ಉದ್ದೇಶಗಳೊಂದಿಗೆ ಪಠನೆ ಮಾಡಬೇಕು. ಇನ್ನು ಮುಖ್ಯವಾಗಿ ಈ ಮಂತ್ರವನ್ನು ಸಾಂಪ್ರದಾಯಿಕವಾಗಿ ಶುದ್ಧ ಮತ್ತು ಸಕಾರಾತ್ಮಕ ಉದ್ದೇಶಗಳಿಂದ ಪಠನೆ ಮಾಡಬೇಕು. ಇತರರಿಗೆ ಹಾನಿ ಮಾಡೋದಕ್ಕೆ ಅಥವಾ ದುರುದ್ದೇಶದಿಂದ ಈ ಮಂತ್ರಗಳನ್ನು ಪಠಿಸಿದರೆ ಇದರ ವಿರುದ್ಧ ಪರಿಣಾಮಗಳನ್ನ ನೀವು ಎದುರಿಸಬೇಕಾಗತ್ತೆ. ಇನ್ನು ಅತ್ಯಂತ ಶಕ್ತಿಶಾಲಿಯಾದ ಈ ಮಂತ್ರವನ್ನು ಹೇಗೆ ಪಠನೆ ಮಾಡಬೇಕು, ಯಾವ ಸಮಯದಲ್ಲಿ ಪಠನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಮಂತ್ರವನ್ನು ಪಠನೆ ಮಾಡೋದಕ್ಕೆ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೋಬೇಕು. ಪ್ರತಿದಿನ ಕೂಡ 108 ಬಾರಿ ಹಳದಿ ಜಪಮಾಲೆಯೊಂದಿಗೆ ಇದನ್ನು ಪಠಿಸಬೇಕು. ನೀವು ಕೂಡ ಹಳದಿ ಬಟ್ಟೆಗಳನ್ನು ಧರಿಸಿದರೆ ಉತ್ತಮ. ಮತ್ತು ಹಳದಿ ಚಾಪೆ ಅಥವಾ ಆಸನದ ಮೇಲೆ ಕುಳಿತುಕೊಂಡು ಮಂತ್ರವನ್ನು ಪಠನೆ ಮಾಡಬೇಕು. ಈ ಮಂತ್ರವನ್ನು ಪಠಿಸೋದಕ್ಕೆ ಉತ್ತಮ ಸಮಯ ಅಂದರೆ ಬ್ರಹ್ಮ ಮುಹೂರ್ತ, ಅಂದರೆ ಸೂರ್ಯೋದಯಕ್ಕೂ ಮುನ್ನ, ಅಥವಾ ಸಂಜೆ ಸಮಯ, ಗೋಧೂಳಿ ಸಮಯ. ಈ 2 ಸಮಯಗಳಲ್ಲಿ ನೀವು ಮಂತ್ರವನ್ನು ಪಠಿಸಬಹುದು. ಪ್ರಬಲವಾದ ಉದ್ದೇಶಕ್ಕಾಗಿ ನೀವು ಈ ಮಂತ್ರವನ್ನು ಪಠಿಸೋದಾದರೆ ಬಾಗಲಮುಖಿ ಜಯಂತಿ ಎಂದೇ ನೀವು ಪ್ರಾರಂಭಿಸಿ, ಅಂದರೆ ಇವತ್ತಿನ ದಿನವೇ ನೀವು ಶುರು ಮಾಡಬಹುದು. ಇನ್ನು ಬಾಗಲಮುಖಿ ದೇವಿಯನ್ನು ಪೂಜಿಸುವಂಥ ಪೂಜಾ ವಿಧಾನ ಯಾವುದು, ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವ್ಯಾವುದು ಅಂತ ನೋಡೋಣ. ಈ ಪೂಜೆನ ಮಾಡೋದಕ್ಕೆ ನೀವು ತಯಾರಿ ಮಾಡ್ಕೋಬೇಕಾಗಿರೋದು ಹಳದಿ ಹೂಗಳು, ಹಳದಿ ಚೆಂಡು ಹೂವು, ತುಪ್ಪದ ದೀಪ, ತೆಂಗಿನಕಾಯಿ, ಅರಿಶಿನ, ಬಲಿಪೀಠಕ್ಕೆ ಹಳದಿ ಬಟ್ಟೆ, ಹಳದಿ ಜಪಮಾಲೆ, 108 ಮಣಿಗಳಿರುವಂಥ ಜಪಮಾಲೆ, ಸಿಹಿ ತಿಂಡಿಗಳು, ಲಡ್ಡು ಅಥವಾ ಹಲ್ವಾ, ಅಗರಬತ್ತಿ, ಕರ್ಪೂರ, ಹಳದಿ ಹಣ್ಣುಗಳು ಅಂದರೆ ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು, ವೀಳ್ಯದೆಲೆ ಮತ್ತು ಅಡಿಕೆ. ಇನ್ನು ದೇವಿಯ ಪೂಜಾ ವಿಧಾನವನ್ನು ನೋಡೋದಾದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ, ಅಂದರೆ ಸೂರ್ಯೋದಯಕ್ಕೂ ಮೊದಲು ಏಳೋದು ಉತ್ತಮ. ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನ ಧರಿಸಿ, ಹಳದಿ ಬಟ್ಟೆಗಳನ್ನು ಧರಿಸಿದರೆ ಉತ್ತಮ. ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಬಲಿಪೀಠವನ್ನು ಸಿದ್ಧ ಮಾಡಿ, ಅಂದರೆ ತಾಯಿಯ ವಿಗ್ರಹ ಅಥವಾ ಫೋಟೋ ಅಥವಾ ಬಾಗಲಮುಖಿ ಯಂತ್ರ ಇದನ್ನು ರೆಡಿ ಮಾಡಿಟ್ಕೊಳ್ಳಿ. ಒಂದು ಹಳದಿಯ ಬಟ್ಟೆ ಮೇಲೆ ಇದನ್ನು ಇರಿಸಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇಟ್ಟರೆ ಒಳ್ಳೆಯದು. ಇನ್ನು ತಾಯಿಗೆ ಇಷ್ಟವಾಗುವಂಥ ಹೂಗಳು, ಹಳದಿ ಹೂಗಳು ಮತ್ತು ಹಣ್ಣು ಅಂದರೆ ಬಾಳೆಹಣ್ಣು ಮತ್ತು ಪ್ರಸಾದ, ಹೂವು, ಹಾರ ಇದೆಲ್ಲವನ್ನು ತಾಯಿಗೆ ಅರ್ಪಣೆ ಮಾಡಿ. ಅರಿಶಿನ, ಕುಂಕುಮ ಇದೆಲ್ಲವನ್ನು ಅರ್ಪಣೆ ಮಾಡಿ. ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ, ಅಗರಬತ್ತಿ ಮತ್ತು ಕರ್ಪೂರವನ್ನು ಹಚ್ಚಿ, ತೆಂಗಿನಕಾಯಿ, ವೀಳ್ಯದೆಲೆ, ಹಳಕೆ ಮತ್ತು ಗಂಗಾಜಲವನ್ನು ದೇವಿಗೆ ಅರ್ಪಣೆ ಮಾಡಿ. ನಂತರ 108 ಮಣಿಗಳಿರುವ ಜಪಮಾಲೆಯನ್ನು ತಗೊಂಡು ದೇವಿಯ ಸ್ತೋತ್ರವನ್ನು ಪಠನೆ ಮಾಡಿ. ಇದರ ಜೊತೆಗೆ ನೀವು ಬಾಗಲಮುಖಿ ಚಾಲೀಸ, ಬಾಗಲಮುಖಿ ಅಷ್ಟಕನ ಕೂಡ ನೀವು ಪಠಿಸಬಹುದು. ಕೊನೆಯದಾಗಿ ಆರತಿಯನ್ನು ಮಾಡಿ ಪ್ರಸಾದವನ್ನು ಮನೆಯವರಿಗೆಲ್ಲ ಹಂಚಿ. ಇನ್ನು ಇವತ್ತಿನ ದಿನ ಉಪವಾಸವನ್ನು ಮಾಡೋದು ಕೂಡ ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗುತ್ತೆ. ಉಪವಾಸವನ್ನು ಮಾಡುವಾಗ ಹಾಲು ಮತ್ತು ಹಣ್ಣನ್ನು ಸೇವಿಸಬಹುದು. ಮತ್ತು ಇವತ್ತಿನ ದಿನ ದಾನವನ್ನು ಮಾಡೋದು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ಬಡಬಗ್ಗರಿಗೆ
ಯಾರಿಗಾರು ಅಗತ್ಯ ಇರುವಂಥವ್ರಿಗೆ ಇವತ್ತಿನ ದಿನ ಹಣ್ಣು, ಧಾನ್ಯಗಳು, ಬಟ್ಟೆ, ತಾಯಿಯ ನೈವೇದ್ಯ, ಪ್ರಸಾದ ಇದೆಲ್ಲವನ್ನು ಕೂಡ ನೀವು ದಾನ ಮಾಡ್ಬೋದು. ಇನ್ನು ಬಾಗಲಮುಖಿ ದೇವಸ್ಥಾನ ಇರುವಂಥ ಸ್ಥಳ ಯಾವುದು? ನಮಗೂ ಕೂಡ ಅವಕಾಶ ಸಿಕ್ಕರೆ ನಾವು ಕೂಡ ಒಮ್ಮೆ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದರೆ ಎಲ್ಲೆಲ್ಲಿ ಈ ದೇವಸ್ಥಾನ ಇದೆ ಅಂತ ನೋಡೋಣ. ಮೊದಲನೇದಾಗಿ ಕಾಂಗ್ರಾ, ಹಿಮಾಚಲ ಪ್ರದೇಶದಲ್ಲಿರುವ ಕಾಂಗ್ರಾದಲ್ಲಿ ಈ ದೇವಸ್ಥಾನ ಇದೆ. ಇದು ಅತ್ಯಂತ ಹಳೆಯ ಮತ್ತು ಪುರಾತನವಾದ ದೇವಾಲಯ. ಹಿಮಾಚಲ ಪ್ರದೇಶದ ಕಾಂಗ್ರಾ ಕಣಿವೆಯಲ್ಲಿ ಈ ದೇವಸ್ಥಾನ ಶತಮಾನಗಳಿಂದ ಕೂಡ ಇದೆ. ಮತ್ತೊಂದು ದೇವಸ್ಥಾನ ಮಧ್ಯಪ್ರದೇಶದ ಶಾಜಾಪುರ ಜಿಲ್ಲೆಯ ನಲ್ಖೇಡಾದಲ್ಲಿದೆ. ಇಲ್ಲಿ ಅತ್ಯಂತ ಶಕ್ತಿಯಿಂದ ತುಂಬಿರುವಂಥ ಪುರಾತನವಾದ ದೇವಸ್ಥಾನ ಇದೆ. ಇಲ್ಲಿ ಭಕ್ತರು ಸರತಿ ಸಾಲುಗಳಲ್ಲಿ ಗಂಟೆಗಟ್ಟಲೆ ನಿಂತು ತಾಯಿಯ ದರ್ಶನ ಪಡೀತಾರೆ. ಮತ್ತೊಂದು ದೇವಾಲಯ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಇದು ಮಾ ಪೀತಾಂಬರ ಪೀಠ. ಇದು ಅತ್ಯಂತ ಶಕ್ತಿಶಾಲಿಯಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಕೂಡ ಸಹ ಪ್ರಮುಖ ನಿರ್ಧಾರಗಳಿಗೆ ಮೊದಲು ದೇವಿಯ ಆಶೀರ್ವಾದವನ್ನು ಪಡೆಯೋದು ಕೂಡ ಐತಿಹಾಸಿಕವಾಗಿ ಬಂದಿದೆ. ಮತ್ತೊಂದು ದೇವಸ್ಥಾನ ಹಿಮಾಚಲ ಪ್ರದೇಶದ ಬಕಂಡಿಯಲ್ಲಿದೆ. ಇದು ಕೂಡ ಶಕ್ತಿಶಾಲಿಯಾದ ಶಾಂತವಾದ ಬಾಗಲಮುಖಿಯ ದೇವಸ್ಥಾನ. ಇಲ್ಲಿನ ದೇವಸ್ಥಾನಕ್ಕೆ ಹರಿಯಾಣ, ಪಂಜಾಬ್ ಮತ್ತು ದೆಹಲಿಯಿಂದ ಕೂಡ ಭಕ್ತರು ನಿಯಮಿತವಾಗಿ ಬಂದು ತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ವಿಶೇಷವಾಗಿ ಬಾಗಲಮುಖಿ ಜಯಂತಿಯಂದು ತುಂಬ ಜನರು ಭಕ್ತರು ತಾಯಿಯನ್ನು ದರ್ಶನ ಮಾಡ್ಕೊಳ್ಳೋಕೆ ಬರ್ತಾರೆ. ನೀವು ಕೂಡ ಅವಕಾಶ ಸಿಕ್ಕರೆ ಒಮ್ಮೆ ಇದ್ಯಾವುದಾದ್ರೂ ಒಂದು ಬಾಗಲಮುಖಿ ದೇವಸ್ಥಾನವನ್ನು ದರ್ಶನ ಮಾಡಿ, ಅಥವಾ ಮನೆಯಲ್ಲೇ ಕುಳಿತು ನೀವು ದೇವಿಯ ಮಂತ್ರಗಳನ್ನ ಪಠಿಸುವ ಮೂಲಕ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಎಲ್ಲರಿಗೂ ಕೂಡ ಬಾಗಲಮುಖಿ ಜಯಂತಿಯ ಶುಭಾಶಯಗಳು. ತಾಯಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಗೊಳಿಸಲಿ, ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ಅಂತ ಬಯಸ್ತೇನೆ.